ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಎಲ್ಲರೂ ಕೂಡ ಇಲ್ಲಿ ಇರ್ತಾರೆ, ಕಾಡಲ್ಲಿ ಇರ್ತಾರೆ. ಹಾಗೆ ಎಲ್ಲರೂ ಕೂಡ ಇಲ್ಲಿ ಜೇನಿನ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆಗ ಊರ ಜನರು, ಕಾಡಿನವರು ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ ಅದ್ರ ಬಗ್ಗೆನೇ. ಆಗ ಇದ್ದಕ್ಕಿದ್ದ ಹಾಗೆ ಜೇನು ಹುಳಗಳ ರಾಶಿನೇ ಬಂದ್ಬಿಡುತ್ತೆ. ಆಗ ಶಿವರಾಮೇಗೌಡರು, ಅಯ್ಯೋ ದೇವ್ರೆ, ಇದೇನಿದು ಜೇನು ಹುಳ ಬರ್ತಾ ಇದೆ ಅಂತ ಎಲ್ಲರೂ ಕೂಡ ಅಲ್ಲಿಂದ ಎದ್ದೋ ಬಿದ್ದು ಅಂತ ಓಡ್ತಾ ಇರ್ತಾರೆ. ಆಗ ಶಿವರಾಮೇಗೌಡರು ಮನೆಯವ್ರನ್ನೆಲ್ಲರನ್ನೂ ಕರ್ಕೊಂಡು ಹೋಗಬೇಕು ಅನ್ನೋಷ್ಟರಲ್ಲಿ ಇಲ್ಲಿ ಸಾವಿತ್ರಿ ಎಲ್ಲರೂ ಕೂಡ ಅಲ್ಲೇ ಬೀಳ್ತಾರೆ. ಎಲ್ರಿಗೂ ಕೂಡ ತುಂಬ ಏಟಾಗಿರುತ್ತೆ. ಆಗ ಶಿವರಾಮೇಗೌಡರು, ಅಯ್ಯೋ ಮೊದಲು ಒಳಗಡೆ ಹೋಗಿ ಓಡಿ ಅಂತ ಹೇಳಿ ಇರೋ ಚೀಲನೆಲ್ಲ ತೆಗೆದು ಎಸಿತಾ ಇರ್ತಾರೆ ಜೇನು ಹುಳಗಳಿಗೆ. ಆಗ ಎಲ್ಲರೂ ಕೂಡ ಒಂದು ಕಡೆ ಇದ್ದರೆ ಈ ಕಡೆ ಮೋಹನಗಂತೂ ತುಂಬಾ ಭಯ ಆಗ್ತಿರುತ್ತೆ. ಅಯ್ಯೋ ದೇವ್ರೆ, ಇನ್ನು ಭದ್ರ ಎಲ್ಲಿ ಹೋದನು ಏನೋ, ಈ ಜೇನು ಹುಳುಗಳ ಭದ್ರಂಗೆ ಏನಾದರೂ ಮಾಡಿಬಿಟ್ರೆ ಅಂತ ಹೇಳಿ ಇಲ್ಲಿ ಮೋಹನ ಭದ್ರಗೆ ಕಾಲ್ ಮಾಡ್ತಾರೆ. ಭದ್ರ ಎಲ್ಲಿದ್ಯಾ ನೀನು ಅಂತ ಕೇಳ್ತಾರೆ. ಏನಾಯ್ತವ, ಯಾಕೆ ಇಷ್ಟೊಂದು ಗಾಬರಿಯಾಗಿದ್ದೀರಾ ಅಂತ ಇಲ್ಲಿ ಭದ್ರ ಹೇಳ್ತಾ ಇರ್ತಾರೆ. ಆಗ ಅಯ್ಯೋ ಏನಾಯಿತು ಅಂದರೆ ದೊಡ್ಡ ಅನಾಹುತ ಆಗಿದೆ. ಇಲ್ಲಿ ಜೇನು ಹುಳಗಳು ಎಲ್ಲರೂ ಕೂಡ ಅಟ್ಟಾಡ್ಸ್ಕೊಂಡು ಬಂದಿದೆ ನೋಡು, ನೀನು ಹುಷಾರು, ನೀನು ಬೇಗ ಬಾ ಅಂತ ಹೇಳ್ತಾರೆ. ಅಯ್ಯೋ ನಾನು ಇಲ್ಲೇ ಹತ್ರದಲ್ಲಿ ಬರ್ತಾ ಇದ್ದೀನವ್ವ, ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ. ಆಗ ಭದ್ರ ಮನೆ ಹತ್ರ ಬಂದುಬಿಟ್ಟು, ಅಯ್ಯೋ ದೇವ್ರೆ, ಇದೇನಿದು, ಮೊದಲು ಎಲ್ಲರೂ ವಿದ್ಯೆ ಇರುವ ಕ್ಯಾಂಪ್ಗೆ ಹೋಗೋಣ, ಅಲ್ಲಿ ಯಾವ ಸಮಸ್ಯೆನೂ ಇರಲ್ಲ, ನಾವು ಇಲ್ಲಿಂದ ಮೊದಲು ಹೋಗಬೇಕು ಅಂತ ಭದ್ರ ಹೇಳ್ತಾ ಇರ್ತಾರೆ. ಈ ಕಡೆ ಸುಭಾಸ, ಅಯ್ಯೋ ಅಲ್ಲಿ ಏನಾಗ್ತಾ ಇದೆಯೋ ಗೊತ್ತಿಲ್ಲ, ಈ ಹೋದ ಹುಡುಗರು ಎಲ್ಲ ಹಾಳಾಗಿ ಹೋದ್ರು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಬಾಸ್, ನೀವು ಅಂದ್ಕೊಂಡ ಹಾಗೆ ನಮ್ಮ ಪ್ಲ್ಯಾನು ಸಕ್ಸಸ್ ಆಯಿತು. ನೀವು ಅಂದ್ಕೊಂಡ ಹಾಗೆ ನಾವು ಜೇನು ಹುಳಗಳನ್ನು ಬಿಟ್ಟಿದ್ದೀವಿ, ಅವರೆಲ್ಲ ಎದ್ದೋ ಬಿದ್ದೋ ಅಂತ ಒದ್ದಾಡ್ತಾ ಇದ್ದಾರೆ. ಕೊನೆಗೂ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಯಿತು ಅಂತ ಹೇಳ್ತಾರೆ. ವೆರಿ ಗುಡ್, ವೆರಿ ಗುಡ್. ಕೊನೆಗೂ ಶಿವರಾಮೇಗೌಡರನ್ನ ಕತೆ ಮುಗಿಬೇಕು ಅಷ್ಟೇ, ಆಮೇಲೆ ಮಿಕ್ಕಿಳಿರೋದು ನಾನು ಅಂದ್ಕೊಂಡಾಗೆ ಆಗುತ್ತೆ ಅಂತ ಸುಭಾಷ್ ತುಂಬ ಖುಷಿಯಿಂದ ನಗ್ತಾ ಇರ್ತಾರೆ. ಸುಭಾಷ್ಗೆ ಮತ್ತೆ ಯೋಚನೆ ಆಗ್ತಾ ಇರುತ್ತೆ, ಇದೇನಿದು, ಅಲ್ಲ ಮಾವನ ಹತ್ರನೇ ಅವ್ವ ಎಲ್ಲ ಇದ್ದಾರಲ್ವಾ, ಅವ್ವಗೇನಾದರೂ ಹೋಗ್ಬಿಟ್ಟಿದ್ರೆ ಅಂತ ಹೇಳಿ ಮತ್ತೆ ಹುಡುಗರಿಗೆ ಕಾಲ್ ಮಾಡ್ತಾರೆ. ನೋಡಿ ಅಲ್ಲಿ ಇದ್ರ ಹತ್ರ ನಮ್ಮ ಅವ್ವ ಅಲ್ಲ ಇಲ್ವಾ ಅಂತ ಕೇಳ್ತಾರೆ. ಅಯ್ಯೋ ಅದು ಗೊತ್ತಿಲ್ಲ, ಎಲ್ಲರೂ ಮನೆಯವ್ರು ಎಲ್ಲರೂ ಕೂಡ ಇದ್ದಾರೆ, ಆದರೆ ನಾವು ಏನು ಮಾಡೋಕ್ಕಾಗತ್ತೆ, ನೀವು ಮೊದಲೇ ಹೇಳಬೇಕಿತ್ತಲ್ವ ಸರ್ ಅಂತ ಹೇಳ್ತಾರೆ. ಅಯ್ಯೋ ಎಂಥ ಕೆಲಸ ಆಗೋಯ್ತು, ಹಾಗಾದರೆ ನಮ್ಮ ಅವ್ವಗೆ ಏನಾದರೂ ಸಮಸ್ಯೆ ಆಗ್ಬಿಡ್ತಾ ಅಂತ ಇಲ್ಲಿ ಸುಭಾಷ್ ತುಂಬಾ ಭಯ ಪಡ್ತಾ ಇರ್ತಾರೆ. ಬಾಸ್ ಅದನ್ನು ನಮ್ಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಅಲ್ಲಿ ಏನಾಯ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಮ್ಮ ಕೆಲಸನ ನಾವು ಮುಗಿಸಿದ್ದೀವಿ, ಆದರೆ ನಿಮ್ಮ ಅವ್ವ ಇದ್ದಾರೆ ಅನ್ನೋದು ನಮ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಸರ್ ಅಂತ ಹೇಳ್ತಾರೆ. ಆಗ ಅಯ್ಯೋ ದೇವ್ರೆ, ಎಂಥ ಕೆಲಸ ಆಗೋಯ್ತು, ನಾನು ಏನು ಮಾಡೋದು ಈಗ, ಅವಾಗ ಏನಾಯ್ತೋ ಏನೋ, ಇಷ್ಟೆಲ್ಲ ಮಾಡಿದ್ದು ನಾನೇ ಅಂತ ಗೊತ್ತಾದರೆ ನನ್ನನ್ನು ಸಾಯಿಸ್ಬಿಡ್ತಾರೆ. ಮೊದಲು ಅವನ ಪರಿಸ್ಥಿತಿ ಹೇಗಿದೆ ಅಂತ ನೋಡಬೇಕು, ಹೇಗೆ ಹೋಗಲಿ, ನಾನು ಹೋದರೆ ಖಂಡಿತವಾಗ್ಲೂ ಸಿಕ್ಕಾಕೊಳ್ತೀನಿ, ಹೇಗಾದರೂ ಗೆಟಪ್ ಚೇಂಜ್ ಮಾಡ್ಕೊಂಡಾದರೂ ಹೋಗಬೇಕು ಅಂತ ಸುಭಾಷ್ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಸುಭಾಷ್ ಕೂಡ ನಿಧಾನವಾಗಿ ಬರ್ತಾ ಇರ್ತಾರೆ. ಆಗ ಇಲ್ಲಿ ಭದ್ರ, ಸಾವಿತ್ರಿ, ಈಶ್ವರ್ನೆಲ್ಲ ಕರ್ಕೊಂಡು ವಿದ್ಯೆ ಇರುವ ಕ್ಯಾಂಪ್ ಹತ್ರ ಬರ್ತಾರೆ. ತುಂಬಾ ಭಯ ಆಗ್ತಾ ಇರುತ್ತೆ. ಏನಾಯಿತು ಗೌಡ್ರೆ, ಇದೆಲ್ಲ ಏನು ಅಂತ ಕೇಳ್ತಾ ಇರ್ತಾರೆ. ಆಗ ಭದ್ರವರು, ಅದು ಏನಾಯಿತು ಅಂದರೆ ಜೇನು ಹುಳ ಬಗ್ಗೆ ಎಲ್ಲ ಸತ್ಯನ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ವಿದ್ಯಾ ಶಾಕ್ ಆಗ್ತಾರೆ. ಅಯ್ಯೋ ದೇವ್ರೆ, ಅತ್ತೆ ಬನ್ನಿ, ಎಲ್ಲರನ್ನು ಕರ್ಕೊಂಡೋಗಿ ಕ್ಯಾಂಪ್ ಹತ್ರ ಚಿಕಿತ್ಸೆ ಕೊಡ್ತಾ ಇರ್ತಾರೆ. ಆಗ ಅಮ್ಮ ಅಯ್ಯೋ ಅಂತ ಹೇಳಿ ಈಶ್ವರಿ ಎಲ್ಲರೂ ಕೂಡ ಅಳ್ತಾ ಇರ್ತಾರೆ. ಇವ್ರ ಗೋಳಾಟ ನೋಡಿ ವಿದ್ಯಾಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಆಗ ಶಿವರಾಮೇಗೌಡರು, ಲೇ ಭದ್ರ, ನಾನು ಬದುಕ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ ಕಣೋ ಅಂತ ಹೇಳ್ತಾರೆ. ಅಪ್ಪಯ್ಯ ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ, ನಿಮ್ಗೇನೂ ಆಗಲ್ಲ ಅಂತ ಹೇಳ್ತಾರೆ. ಇಲ್ಲ ಕಣೋ, ಈ ಕ್ಯಾಂಪಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಸಿಗಲ್ಲ, ಏನು ಚಿಕ್ಕದಾಗಿ ಕೊಡ್ಬೋದು ಅಷ್ಟೇ, ಖಂಡಿತವಾಗ್ಲೂ ನನ್ನ ಸಾವಾಗುತ್ತೇನೋ ಭದ್ರ, ನಾನು ಒಂದು ವೇಳೆ ಸತ್ತರೆ ನನ್ನ ಜವಾಬ್ದಾರಿ ಎಲ್ಲ ನೀನೇ ವಹಿಸ್ಬೇಕು ಭದ್ರ ಅಂತ ಇಲ್ಲಿ ಶಿವರಾಮೇಗೌಡರು ಹೇಳ್ತಾ ಇರ್ತಾರೆ. ಅಪ್ಪಯ್ಯ ದಯವಿಟ್ಟು ಆ ರೀತಿ ಮಾತಾಡ್ಬಿಡಿ ಅಪ್ಪಯ್ಯ, ನಿಮ್ಗೇನು ಆಗೋಕ್ಕಿಲ್ಲ ಅಂತ ಇಲ್ಲಿ ಭದ್ರ ಹೇಳ್ತಾ ಇರ್ತಾರೆ. ಮನೆ ಭಯ ಆಗ್ತಾ ಇರುತ್ತೆ. ಅಪ್ಪಯ್ಯ ಒಂದು ಕೆಲಸ ಮಾಡೋಣ, ಈಗಲೇ ನಾವು ಸಿಟಿ ಆಸ್ಪತ್ರೆಗೆ ಹೋಗೋಣ, ನಿಮ್ಗೇನಾಗೋಕ್ಕೂ ನಾನು ಬಿಡಲ್ಲ ಅಂತ ಹೇಳ್ತಾರೆ. ಲೇ ಭದ್ರ, ಸಿಟಿ ಆಸ್ಪತ್ರೆಗೆ ಹೋಗೋ ತನಕ ನಾನು ಜೀವಂತವಾಗಿರ್ತೀನೇನೋ, ಖಂಡಿತವಾಗ್ಲೂ ಇಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಪ್ಪಯ್ಯ ಹಾಗೆ ಮಾತಾಡ್ಬಿಡಿ ಅಪ್ಪಯ್ಯ, ನೀವೇ ಹೀಗೆ ಹೇಳಿಬಿಟ್ರೆ ನಾನು ಏನು ಮಾಡಲಿ, ನನ್ನ ಕೈಕಾಲೇ ನಡುಗ್ತಾ ಇಲ್ಲ ಅಪ್ಪಯ್ಯ ಅಂತ ಭದ್ರ ಟೆನ್ಷನ್ ಆಗ್ತಾ ಇರ್ತಾರೆ. ಆಗ ಊರಿನ ಜನರೊಬ್ಬರು, ನೋಡಿ ಇಲ್ಲೇ ಸಿಗುತ್ತೆ ಒಂದು ಔಷಧಿ, ಆದರೆ ಸ್ವಲ್ಪ ತುಂಬ ದೂರ ಇದೆ, ಅಲ್ಲಿ ಹೋಗಿ ತಗೊಂಡು ಬಂದರೆ ಈ ಜೇನು ಹುಳ ಕಚ್ಚಿರೋದಕ್ಕೆ ಎಲ್ಲ ಕೂಡ ಪರಿಹಾರ ಆಗುತ್ತೆ, ನೀವು ಸಿಟಿಗೆ ಹೋಗೋ ಬದಲು ಇಲ್ಲಿ ಹೋಗೋದೇ ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಭದ್ರ, ಹೌದಾ ಎಲ್ಲದು ಸಿಗುತ್ತೆ ಅಂತ ಕೇಳ್ತಾ ಇರ್ತಾರೆ. ಆಗ ಸರಿ ನಾನು ಈಗಲೇ ಹೋಗಿ ಬರ್ತೀನಿ ಅಂತ ಹೇಳಿದಾಗ ವಿದ್ಯೆ ಮಾತ್ರ, ಗೌಡ್ರೆ ಒಂದು ನಿಮಿಷ, ನೀವು ಒಬ್ಬರೇ ಹೇಗೆ ಹೋಗ್ತೀರಾ ಗೌಡ್ರೆ, ನಾನು ಬರ್ತೀನಿ ಅಂತ ವಿದ್ಯೆ ಹೇಳ್ತಾರೆ. ಬೇಡ ವಿದ್ಯಾ, ಯಾವುದೇ ಕಾರಣಕ್ಕೂ ನೀನು ಬರೋದು ಬೇಡ, ಯಾಕಂದರೆ ನಿನ್ನ ಅವಶ್ಯಕತೆ ಇಲ್ಲಿ ತುಂಬ ಇದೆ, ಅಪ್ಪ ಏನೋ ನೋಡ್ಕೋ ಅಂತ ಇಲ್ಲಿ ಭದ್ರ ಹೇಳ್ತಾರೆ. ಅಲ್ಲ ಗೌಡ್ರೆ, ಇಲ್ಲಿ ಎಲ್ಲರೂ ಇದ್ದಾರೆ ಕ್ಯಾಂಪಲ್ಲಿ, ಆದರೆ ನೀವು ಒಬ್ಬರೇ ಹೋಗ್ತಾ ಇದ್ದೀರಾ, ನಿಮ್ಮ ಜೊತೆ ನಾನು ಬರ್ತೀನಿ ಅಂತ ವಿದ್ಯಾ ಹೇಳ್ತಾ ಇರ್ತಾರೆ. ವಿದ್ಯೆ ನನ್ನ ಮಾತು ಕೇಳು, ನಾನು ಹೇಳ್ತಾ ಇದ್ದೀನಿ ತಾನೆ, ನನಗೇನು ಆಗಲ್ಲ, ನಾನು ಹೋಗಿ ಬರ್ತೀನಿ, ಆದರೆ ಅಪ್ಪನ ಮಾತ್ರ ಹುಷಾರಾಗಿ ನೋಡ್ಕೊ ಅಂತ ಹೇಳ್ತಾರೆ. ಇಲ್ಲ
ಇಲ್ಲ ಗೌಡ್ರೆ, ನೀವೇನೇ ಹೇಳಿದ್ರು ನಾನು ನಿಮ್ಮ ಜೊತೆ ಬರಲೇಬೇಕು, ಯಾಕಂದರೆ ನೀವು ಒಬ್ಬರು ಹೋಗೋದು ಒಳ್ಳೇದಲ್ಲ ಗೌಡ್ರೆ ಅಂತ ವಿದ್ಯಾ ಹೇಳ್ತಾ ಇರ್ತಾರೆ. ಅಂತ ಹೇಳಿ ಭದ್ರ ಅಲ್ಲಿಂದ ಹೋಗ್ತಾರೆ. ಅಯ್ಯೋ ದೇವ್ರೆ, ನನ್ಗೆ ಯಾಕೋ ಸಾನೇ ಭಯ ಆಗ್ತೈತೆ. ಗೌಡ್ರು ಒಬ್ಬರೇ ಹೋಗವ್ರೆ. ದೇವ್ರೆ, ಲಾಸ್ಟ್ ಟೈಮು ಹಂಗಾಗೋಯ್ತು, ಹೂವು ತರ್ತೀನಿ ಅಂತ ಹೇಳಿ ಎಷ್ಟೆಲ್ಲ ಎಡವಟ್ಟಾಗೋಯ್ತು. ಈಗ ಗೌಡ್ರು ಒಬ್ಬರೇ ಹೋದರೆ ಅಲ್ಲಿ ಏನಾದರೂ ಸಮಸ್ಯೆ ಆಗಿಬಿಟ್ರೆ ಗೌಡ್ರನ್ನ ಯಾರು ನೋಡ್ತಾರೆ? ನನಗೆ ಯಾಕೋ ಭಯ ಆಗ್ತಾ ಇದೆ. ನಾನು ಏನು ಮಾಡಲಿ ಈಗ ಅಂತ ಹೇಳಿ ವಿದ್ಯಾ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಭದ್ರ ಮಾತ್ರ ಅಯ್ಯೋ ದೇವ್ರೆ, ಅದು ಎಲ್ಲಿ ಅಂತನೋ ಆದಷ್ಟು ಬೇಗ ನಮಗೆ ಸಿಗಬೇಕು, ಮೊದಲು ಅಪ್ಪಯ್ಯನ ಉಳಿಸ್ಕೋಬೇಕು, ಅಪ್ಪಯ್ಯನ ಪ್ರಾಣ. ಅಯ್ಯೋ ದೇವ್ರೆ, ಏನೂ ಆಗಲ್ಲ, ನನ್ನ ಅಪ್ಪಯ್ಯಗೆ ಏನೂ ಆಗಲ್ಲ ಅಂತ ಭದ್ರ ಕಣ್ಣೀರು ಹಾಕ್ತಾ ಹೋಗ್ತಾ ಇರ್ತಾರೆ. ಈ ಕಡೆ ಸುಭಾಷ್ ಇಲ್ಲಿ ಕ್ಯಾಂಪ್ ಹತ್ರ ಬರಬೇಕು ಅಂತ ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆಗ ವಿದ್ಯಾ ಸೈಡಲ್ಲಿ ಇರೋದನ್ನು ನೋಡಿಬಿಟ್ಟು ಹೋಗ್ಲಾ, ಅಯ್ಯೋ ಅಮ್ಮನ ಪರಿಸ್ಥಿತಿ ಹೀಗಾಗೋಯ್ತಲ್ಲ, ಇಷ್ಟಕ್ಕೆಲ್ಲ ಕಾರಣ ಈ ಶಿವರಾಮೇಗೌಡ. ಇವನು ಸತ್ತಾಗಿದ್ರು ಚೆನ್ನಾಗಿರ್ತಿತ್ತು, ಆದರೆ ಅವಾಗೆಲ್ಲ ಹೀಗಾಗೋಯ್ತಲ್ಲ, ನನ್ನಿಂದನೇ ಅವ್ವ ತುಂಬ ನೋವು ತಿನ್ನುವಾಗಾಯ್ತು. ನಾನು ಏನು ಮಾಡೋದು ಈಗ? ಅವನನ್ನ ಹೇಗೆ ನೋಡಲಿ? ಖಂಡಿತವಾಗ್ಲೂ ಹೋದರೆ ಸಿಕ್ಕಾಕೊತೀನಿ, ಬೇಡ ಬೇಡ, ಏನು ಮಾಡೋದು ಅಂತ ಸುಭಾಷ್ ಯೋಚನೆ ಮಾಡ್ತಾ ಇರ್ತಾರೆ. ವಿದ್ಯಾ ಮಾತ್ರ ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಇಲ್ಲಿರಲ್ಲ, ಗೌಡ್ರ ಹಿಂದೆನೇ ಹೋಗಬೇಕು ಅಂತ ವಿದ್ಯಾ ಗೌಡ್ರ ಹತ್ರ ಭದ್ರನ ಜೊತೆನೇ ಹೋಗ್ಬಿಡ್ತಾರೆ. ಈ ಕಡೆ ಎಲ್ಲರೂ ಕೂಡ ಇಲ್ಲಿ ತುಂಬಾ ಟೆನ್ಷನಲ್ಲಿ ಇರ್ತಾರೆ. ಆಗ ಮೋಹನಗೆ ತುಂಬ ಭಯ ಆಗ್ತಾ ಇರುತ್ತೆ. ಶಿವರಾಮೇಗೌಡರು ಮಾತು ಕೂಡ ಆಡ್ತಾ ಇರಲ್ಲ. ಅಯ್ಯೋ ದೇವ್ರೆ, ಏನಾಗೋಯ್ತು ಪರಿಸ್ಥಿತಿ? ಎಂಥ ಕೆಲಸ ಆಗೋಯ್ತು, ಇಲ್ಲಿ ಬರೋದೇ ಬೇಡ ಇತ್ತು, ಯಾಕಾದರೂ ಬಂದ್ವೇನೋ, ಈ ನೋವು ತಿನ್ನಕ್ಕೆ ಬಂದಾಗಾಯ್ತು. ದೇವ್ರೆ, ಏನು ಯಾರಿಗೂ ಯಾವ ಸಮಸ್ಯೆನೂ ಆಗಬಾರ್ದು ಅಂತ ಮೋಹನ ದೇವ್ರ ಮುಂದೆ ಬೇಡ್ಕೊತಾ ಇರ್ತಾರೆ. ಈ ಕಡೆ ವಿದ್ಯಾ ಮತ್ತು ಭದ್ರ ಜೊತೆಯಾಗಿ ಹೋಗಿರ್ತಾರೆ. ಎಷ್ಟು ಸರಿ ಹೇಳೋದು ವಿದ್ಯಾ ಅವರೇ, ನೀವು ಬರಬೇಡಿ ಅಂತ ಹೇಳಿದ್ರು ಕೂಡ ನೀನು ಯಾಕೆ ನನ್ನ ಹಿಂದೆ ಬಂದೆ ಅಂತ ಇಲ್ಲಿ ಭದ್ರ ಕೂಗಾಡ್ತಾರೆ. ಗೌಡ್ರೆ, ನೀವೇನೋ ಹೋಗ್ತೀರಾ, ಆದರೆ ಆವತ್ತೊಂದು ಸರಿ ಆಗಿತ್ತಾನೆ, ನನಗೆ ಅದೇ ಭಯ, ಅದಕ್ಕೋಸ್ಕರ ನಾನು ನಿಮ್ಮ ಹಿಂದೆನೇ ಬಂದಿದ್ದು ಅಂತ ವಿದ್ಯಾ ಹೇಳ್ತಾರೆ. ಅಲ್ಲ ವಿದ್ಯಾ, ನಿನ್ನ ತಲೆ ಕೆಟ್ಟಿದ್ಯಾ? ನೀನು ಇವಾಗ ಬಸ್ರಿ ಆಗೋದ್ಯಾ? ಇಲ್ಲಿಗೆಲ್ಲ ಯಾಕೆ ಬರೋಕ್ಕೆ ಹೋಗ್ತಾ ಇದೆಯಾ? ನೋಡು, ಈಗಾಗಲೇ ಅಪ್ಪಯ್ಯಗೆ ತುಂಬಾ ಪರಿಸ್ಥಿತಿ ಈ ರೀತಿಯಾಗಿದೆ, ನೀನು ಕೂಡ ಇಂಥ ಪರಿಸ್ಥಿತಿಯಲ್ಲಿ ಯಾಕೆ ಇಲ್ಲಿ ಬರೋಕ್ಕೆ ಹೋದಿ ಅಂತ ಕೂಗಾಡ್ತಾ ಇರ್ತಾರೆ. ಅಯ್ಯೋ ಗೌಡ್ರೆ, ನನಗೇನು ಆಗೋಕ್ಕಿಲ್ಲ, ಮೊದಲು ಮಾವಯ್ಯನ ಕಾಪಾಡ್ಕೋಬೇಕು, ಹೇಗಾದರೂ ಮಾಡಿ ಮಾವಯ್ಯನ ಜೀವ ಉಳಿಸ್ಬೇಕು ಅಂತ ವಿದ್ಯಾ ಹೇಳ್ತಾರೆ. ಆಗ ಭದ್ರನು ಕೂಡ ಹೌದು ವಿದ್ಯಾ, ಅಪ್ಪಯ್ಯಗೇನು ಆಗಬಾರ್ದು ವಿದ್ಯಾ ಅಂತ ಇಲ್ಲಿ ಭದ್ರ ಟೆನ್ಷನಲ್ಲಿರ್ತಾರೆ. ಈ ಕಡೆ ಸುಭಾಷ್ನ ಈಶ್ವರಿ ನೋಡೇ ಬಿಡ್ತಾರೆ, ನೋಡಿ ನಗ್ತಾರೆ. ಆಗ ಈಶ್ವರಿ ಸುಭಾಷ್ ಅಂತೂ ಸ್ಮೈಲ್ ಮಾಡ್ತಾರೆ. ಆಗ ಸುಭಾಷ್ಗೆ ಮುಂದೆ ಬರೋಕ್ಕಾಗಲ್ಲ, ಸನ್ನೆ ಮಾಡ್ತಾ ಇರ್ತಾರೆ. ಸುಭಾಷ್ ಅಂತ ಹೇಳ್ತಾ ಇರ್ತಾರೆ. ಈಶ್ವರಿ, ಅಯ್ಯೋ ದೇವ್ರೆ, ಅವನ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ, ನನ್ನಿಂದನೇ ಹೀಗೆಲ್ಲ ಆಗೋಯ್ತು, ಅವ್ವ ಇದ್ದಿದ್ದಾರಂತೆ ಗೊತ್ತಿದ್ದಿದ್ರೆ ಯಾವುದೇ ಕಾರಣಕ್ಕೂ ಜೇನು ಹುಳನ ಬಿಡ್ತಾನೆ ಇರಲಿಲ್ಲ ನಾನು, ಈಗ ಅವ್ವನು ಈಗ ನೋವು ತಿನ್ನುವಾಗಾಯ್ತಲ್ಲ ಅಂತ ಹೇಳಿ ಸುಭಾಷ್ ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾರೆ. ಸುಭಾಷ್ನ ನೋಡಿ ಇಲ್ಲಿ ಈಶ್ವರಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಆದರೆ ತುಂಬ ನೋವಿಂದ ಎಲ್ಲರೂ ಕೂಡ ಒದ್ದಾಡ್ತಾ ಇರ್ತಾರೆ. ಆದರೆ ಅದರಲ್ಲಂತೂ ಶಿವರಾಮೇಗೌಡರ ಪರಿಸ್ಥಿತಿ ಅಂತೂ ತುಂಬಾ ಕ್ರಿಟಿಕಲ್ ಆಗಿರುತ್ತೆ. ಶಿವರಾಮೇಗೌಡರು ಒದ್ದಾಡ್ತಾ ಇರ್ತಾರೆ. ಶಿವರಾಮೇಗೌಡರು ಸಾವು ಬದುಕಿನ ಮಧ್ಯ ಹೋರಾಡ್ತಾ ಇದ್ದಾರೆ. ಉಳಿದವರೆಲ್ಲರೂ ಕೂಡ ನೋವಿನಿಂದ ಪರದಾಡ್ತಾ ಇರ್ತಾರೆ. ಈ ಕಡೆ ವಿದ್ಯಾ ಅಂತೂ ಅದೇನಾದರೂ ಸರಿ ಮಾವಯ್ಯನ ಜೀವ ಉಳಿಸ್ಕೊಳ್ಳೇಬೇಕು, ಮಾವಯ್ಯನಿಗೆ ಏನೂ ಆಗಬಾರ್ದು ಅಂತ ವಿದ್ಯಾ ಅನ್ಕೊತಾರೆ. ಹಾಗೆ ಇಬ್ಬರು ಕೂಡ ಮತ್ತೆ ಇಲ್ಲಿ ಹುಡ್ಕಾಡ್ತಾ ಇರ್ತಾರೆ. ಇಲ್ಲಿ ಶಿವರಾಮೇಗೌಡರು ತುಂಬಾ ಒದ್ದಾಡ್ತಾ ಇರೋದನ್ನು ನೋಡಿ ಮೋಹನಗೆ ತುಂಬಾ ಅಳು ಬರ್ತಾ ಇರುತ್ತೆ. ಅಯ್ಯೋ ದೇವ್ರೆ, ಎಂಥ ಪರಿಸ್ಥಿತಿ ಆಗೋಯ್ತು, ಯಾಕೆ ಹೀಗಾಗೋಯ್ತು ಅಂತ ಕಣ್ಣೀರು ಹಾಕ್ತಾ ಇರ್ತಾರೆ. ಆಗ ಕ್ಯಾಂಪಲ್ಲಿರುವವರು ಎಲ್ಲರೂ ಕೂಡ ಇಲ್ಲಿ ಶಿವರಾಮೇಗೌಡರು ತುಂಬಾ ಇದಾಗ್ತಾ ಇದೆ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಎಲ್ಲರೂ ಕೂಡ ಒದ್ದಾಡ್ತಾ ಇರ್ತಾರೆ. ಆದರೂ ಕೊನೆಗೂ ಇಲ್ಲಿ ವಿದ್ಯೆ ತನ್ನ ಪ್ರಾಣ ಒತ್ತೆ ಇಟ್ಟಾದರೂ ಶಿವರಾಮೇಗೌಡರನ್ನ ಕಾಪಾಡಬೇಕು ಅಂತ ಹೊರಟಿದ್ದಾರೆ. ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ಸ್.